ಒಮ್ಮೆ ಕಣ್ ಮುಚ್ಕೋ, ಎದಿ ಮೇಲೆ ಕೈ ಇಟ್ಕೋ. ಡಿಗ್ರಿ ಮುಗಿಸಿ ಎಷ್ಟು ವರ್ಷ ಆಯ್ತು? ಇನ್ನ ಜಾಬ್ ಎಲ್ಲೈತಿ? ಯಾವಾಗ ಆಗತ್ತ ಇನ್ನ? ನೆನಪೈತೆ ನಿಂಗ ಕೈಯಾಗ ಒಂದು ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡ ಅಪ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಜಾಬ್ ಹಿಡಿತೀನಿ, ನಿನ್ ಕಷ್ಟ ತೀರಿಸ್ತೀನಿ ಅಂತಂದ್ ಹೇಳಿ ಧಾರವಾಡಕ್ಕೋ ಬೆಂಗಳೂರಿಗೆ ಬಂದಾಗ ನಿನ್ ಕಣ್ಣಾಗ ಎಷ್ಟು ಕನಸುಗಳಿದ್ದು ಅವೆಲ್ಲ ನೆನಪದಾವಿಲ್ಲ? ಅವಕ್ಕೆಲ್ಲ ಇವತ್ತು ಏನಾಗೈತಿ? ಊರಾಗ ನಿನ್ ಜೊತೆ ಬೆಳೆದವರು, ನಿನ್ ದೋಸ್ತುಗಳು, ನಿಮ್ ಸೀನಿಯರ್ಸ್ ಡಿಗ್ರಿ ಮುಗಿಸ್ಕೊಂಡು ಯಾವ್ದೋ ಕೆಲ್ಸಕ್ಕೆ ಸೇರ್ಕೊಂಡು ಸೆಟ್ಲ್ ಆಗಿದಾರೆ, ಮದುವೆ ಮಾಡ್ಕೊಂಡು ನೆಮ್ಮದಿ ಆಗಿದಾರೆ. ಆದ್ರೆ ನೀನ ಇನ್ನು ಆ 4 ಗೋಡೆ ನಡುವ ಹಳಿ ರೂಮ್ನ್ಯಾಗ ಸಿಂಗಲ್ ಲೈಟ್ ಬೆಳಗು ಸಣ್ಣ ಟೇಬಲ್ ಮುಂದ್ ಕುತ್ಕೊಂಡು ಇನ್ನೂ ಎಕ್ಸಾಮ್ ಓದಾಕತ್ತಿ. ಸಮಾಜ ಇವತ್ ನಿನ್ ಹೆಂಗ್ ನೋಡಾಕತ್ತೈತಂದ್ರ, ಯಾರಾದ್ರೂ ಮದಿಗೆ ಹೋದ್ರ ಅಥವಾ ಗೃಹ ಪ್ರವೇಶಕ್ ಹೋಯ್ತಂದ್ರ, ಊರಿಗೆ ಹೋದ್ರ ಏನ್ ಮಾಡಾಕತ್ತಿಪ್ಪ ತಮ್ಮ, ಇನ್ನು ಕೆಲ್ಸ ಸಿಕ್ಕೇತಿಲ್ಲ, ಎಷ್ಟ್ ವರ್ಷ ಅಂತ ಹಿಂಗ ಓದತಿ, ವಯಸ್ಸಾಯ್ತಲ್ಲ 30 ಆಗ್ ಬಂತು ಅಂತಂದ್ ಹೇಳಿ ಪ್ರತಿಯೊಬ್ರು ಉಚಿತ ಸಲಹೆ ಕೊಡ್ತಾರ ನಮಗ್. ನಿನ್ ಹೆಗಲ್ ಮೇಲೆ ಕೈ ಇಟ್ಟು ನಿನಗೇನೋ ಸಪೋರ್ಟ್ ಮಾಡೋರ್ ತರ ಆಕ್ಟಿಂಗ್ ಮಾಡ್ತಾರ ಅವ್ರೆಲ್ಲ. ಅದ ನೀ ಅಲ್ಲಿಂದ ಹೋದಂದ್ರ ಬೆನ್ ಹಿಂದ ಇವನಿಂದ ಏನಾಗತೈತ್ ಬಿಡ, ಇವ್ ಬರೀ ಅವ್ರ ಅಪ್ಪನ್ ರೊಕ್ಕ ಹಾಳ್ ಮಾಡಾಕತ್ತ ಅಂತಂದ್ ಹೇಳಿ ನಗ್ತಾರ. ಚಾ ಅಂಗಡಿಗೆ ಹೋದ್ರ ದೋಸ್ತುಗಳೆಲ್ಲ ಬಿಲ್ ಕೊಡುವಾಗ ಜೋಬ್ದಾಗ ಕೈ ಹಾಕಿ ದುಡ್ಡು ಹುಡುಕ್ತಿವಿ. ಆಮೇಲೆ ನೆಕ್ಸ್ಟ್ ಒಂದ್ ಸ್ಮೈಲ್ ಕೊಡ್ತೀವಿ ದುಡ್ಡು ಇಲ್ಲ ಅಂತಂದೇಳಿ. ಅದು ಎಷ್ಟು ಫೀಲ್ ಆಗತ್ ಗೊತ್ತೇನ್? ಆ 10 ರೂಪಾಯಿಗೋಸ್ಕರ ಇನ್ನೊಬ್ರ ಹತ್ರ ಕೈ ಒಡ್ಡಿ, ಅವ್ರ ಹತ್ರ ಕೇಳಿ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ 100 ರೂಪಾಯಿ ಹಾಕ್ರಿ, 200 ರೂಪಾಯಿ ಹಾಕ್ರಿ, ಊಟ ಮಾಡ್ಬೇಕು, ಏನೋ ತಗೊಳ್ಬೇಕು, ಬುಕ್ಸ್ ತಗೊಳ್ಬೇಕು, ಊರಿಗೆ ಹೋಗಕ್ ರೊಕ್ಕ ಬೇಕು ಅಂತಂದ್ ಹೇಳಿ ಕೇಳೋದ್ ಎಷ್ಟ್ ಫೀಲ್ ಆಗತ್ತಂದ್ರ ಒಂದೊಂದ್ಸರಿ ಅಳ್ಬೇಕ್ ಅನ್ಸತ್. ಆದ್ರೆ ಇದು ನಿಜವಾದ ನೋವು ಅಲ್ಲಿದೆ. ಒಮ್ಮೆ ನಿಮ್ ಊರಾಗಿರೋ ನಿಮ್ ಅಪ್ಪ ಅಮ್ಮನ್ ಮುಖ ನೆನಪು ಮಾಡ್ಕೊರಿ. ಆಲ್ರೆಡಿ ಮನ್ಯಾಗಿರೋ ಪ್ರಾಬ್ಲಮ್ಸ್ ಗಳ, ಅದಾದ ನಂತರ ನಿಂಗೆ ಇನ್ನೂ ಜಾಬ್ ಆಗಿಲ್ಲ ಅಂತಂದ್ ಹೇಳಿ, ಮನ್ಯಾಗ ಅಕ್ಕ ತಂಗಿರಿದ್ರೆ ಇನ್ನೂ ಅವ್ರದ್ ಮದ್ವಿ ಮಾಡ್ಬೇಕಂತಂತ ಹೇಳಿ, ಸೊ ಅವ್ರ ಮನ್ಯಾಗ ಇಬ್ರು ಕುತ್ಕೊಂಡ್ ಮಾತಾಡುವಾಗ ಅವ್ ಇದ್ದಕ್ಕೆ ಅಪ್ಪನ ಮುಂದೆ ಅಳ್ತಾಳ, ಇನ್ನು ನನ್ ಮಗನ್ ಜೀವನ ಹೆಂಗ, ಯಾವಾಗ ಜಾಬ್ ಸಿಗತ್ತ, ಯಾವಾಗ ಎಕ್ಸಾಮ್ ಕ್ಲಿಯರ್ ಆಗತ್ತ, ಒಂದ ನಮ್ ಪ್ರಾಬ್ಲಮ್ಸ್ ಗಳು ಯಾವಾಗ ಸಾಲ್ವ್ ಆಗ್ತಾವ ಅಂತಂದ್ ಹೇಳಿ ನಿಮ್ಮ ಅಪ್ಪನ ಮುಂದ್ ಕೂತ್ ಅಳ್ತಾಳಕಿ. ಬಟ್ ಆದ್ರ ನಿಮ್ಮ ಅಪ್ಪ ಯಾರ ಮುಂದ್ ಕೂತಾಳ್ತಾನ? ಯಾರ ಮುಂದ್ ಕೂತಾಳಕ್ ಆಗಂಗಿಲ್ಲ. ಹೊಲ್ದಾಗ ಹೋಗಿ ಒಬ್ಬ ಕೂತ್ಕೊಂಡ್ ಅಳ್ತಿರ್ತಾನ, ಹಿಂಗ್ಯಾಕ ಆಯ್ತಂತಂದೇಳಿ. ಅವ್ ಅಳೋದ್ ನೋಡ್ಬೋದ, ಅಪ್ಪ ಅಳೋದ್ ನೋಡಕ್ ಆಗಂಗಿಲ್ಲ. ಬಾಳ ಅಂದ್ರ ಬಾಳ ಕೆಟ್ಟ ಅನ್ಸತ್. ನೀ ಹೆಂಗ್ ಮಾಡ್ತಿ ಅಂತಂದ್ ಹೇಳಿದ್ರ, ಸ್ಟಡಿ ಮಾಡಕ್ ಕೂತಾಗ ನಿನಗ್ ಮೂಡ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ನೀ ಮೊಬೈಲ್ ಯೂಸ್ ಮಾಡ್ತಿ, ಅದಾದ ನಂತರ ದೋಸ್ತುಗಳ ಜೊತೆ ಹೊರಗ್ ಹೋಗ್ತಿ, ಇಲ್ಲ ಅಂತಂದ್ ಹೇಳಿದ್ರೆ ಯಾವ್ದೋ ಹೋಟೆಲ್ಗೆ ಹೋಗ್ತಿ, ಇಲ್ಲ ಅಂತಂದ್ ಹೇಳಿದ್ರೆ ಫೀಲ್ ಆಯ್ತಂತಂದ್ ಹೇಳಿದ್ರೆ ಡ್ರಿಂಕ್ಸ್ ಮಾಡ್ತಿ, ಏನೋ ಒಂದ್ ಮಜಾ ಮಾಡ್ತಿ. ಆದ್ರ ನಿಮ್ಮಪ್ಪ ಹೊಲ್ದಾಗ ಅವಂಗ್ ಬಾಳ್ ಬ್ಯಾಸರ ಆಗೈತಿ ಅಂತಂದ್ ಹೇಳಿ ಸುಮ್ ಇರ್ತಾನ, ರೆಸ್ಟ್ ಮಾಡ್ತಾನ. ಇವತ್ ಬ್ಯಾಡ್ ಬಿಡ್, ಹೊಲ್ದಾಗ ಕೆಲಸ ಮಾಡೋದ್ ಬ್ಯಾಡ್ ಬಿಡ್ ಅಂತಂದೇಳಿ ಇಲ್ಲ, ಇವತ್ತಿಗೂ ಹೊಲ್ದಾಗ ಬೆವ್ರು ಸುರಿಸಿ ಕೈಕಾಲ್ ಸವಿಸಿ ರೊಕ್ಕ ಕಳಿಸ್ತಾನ ನಮಗ್. ಅದು ಬರೀ ರೊಕ್ಕ ಅಲ್ಲೋ ಯಪ್ಪ, ಅದೇನಂತಂದ್ರೆ ಅವ್ನ ರಕ್ತದಿಂದ ಏನ್ ಬರುತ್ತಲ್ಲ ಅದು ಹೊರಗ, ಅದ್ರ ರಿಸಲ್ಟ್ ಅದು. ಇವಾಗ ಫೀಲ್ ಅನಿಸ್ತಿರ್ಬೇಕ. ಅಲ್ಲಿ ನೋಡ್ರಿ, ಅಲ್ಲಿ ಫೀಲ್ ಹೆಂಗಾಗತ್ತಂದ್ರ, ಊರಾಗ ಯಾರಾದ್ರೂ ಹೊಲ್ದಾಗ ಹೋದಾಗ ಅಥವಾ ಊರಿಗೆ ಹೋದಾಗ ಅಥವಾ ಎಲ್ಲಾದ್ರೂ ಜಾತ್ರೆಗೆ ಹೋದಾಗ ಅಥವಾ ದೋಸ್ತುಗಳು ಮೀಟ್ ಆದಾಗ ನಿಮ್ಮಪ್ಪ ಕೇಳ್ತಾರ, ನಿನ್ ಮಗ ಇನ್ನು ಕೆಲ್ಸಕ್ಕೆ ಹೋಗಿಲ್ಲೇನ ಅಂತಂದೇಳಿ. ಅವಾಗ ಅವ್ರು ಹೇಳ್ತಾರ, ಇಲ್ಲ ಇನ್ನೊಂದ್ 2-3 ದಿನದಾಗ ರಿಸಲ್ಟ್ ಬರೋದೈತಂತ, ಎಕ್ಸಾಮ್ ಈಗ ಬರ್ದಾನ, ಇನ್ನ ವೇಟ್ ಮಾಡತಾನ ರಿಸಲ್ಟ್ಗೋಸ್ಕರ ಅಂತಂದ್ ಹೇಳಿ ಒಂದೊಂದ್ ನಂಬಿಕೆ ಇಟ್ಕೊಂಡಿರ್ತಾರ ಅವ್ರು. ಅವ ಅದನ್ನ ಹೇಳುವಾಗ ಆನ್ಸರ್ ಎಲ್ಲ ಲೈಫ್ ದೆಲ್ಲ ಹಿಸ್ಟ್ರಿ ಬಂದ್ ಹೋಗ್ಬಿಡುತ್ತ ಒಂದ್ಸರಿ ಕಣ್ಣಾಗ ಅವಂಗ. ಈ ಕಡೆ ನಿಮ್ಮವ್ವ ಡೈಲಿ ದಿನಾ ಸಂಜೆ ನಿನಗ್ ಫೋನ್ ಮಾಡಿ, ಉಂಡೇನಪ್ಪಾ, ಊಟ ಮಾಡಿದಿ, ಏನ್ ಊಟ ಮಾಡಿದಿ, ಆರಾಮದೇನ, ಈ ತರ ಎಲ್ಲ ಕೇಳ್ತಾಳ ನಿಮಗ್. ಅವ್ರ ಹತ್ರ ರೊಕ್ಕ ಇಲ್ಲ ಅಂದ್ರೂ ಕೂಡ ಅವ್ರ ದಿನಾ ಪೂರ್ತಿ ಹಸುದಿಟ್ಕೊಂಡು ಅಲ್ಲಿ ಮನ್ಯಾಗ ಏನಿರುತ್ತ ಅದನ್ನ ತಿಂದು ಉಳಿದದ್ ರೊಕ್ಕ ಇಲ್ಲ ಅಂತ ನಿಮಗ್ ಕಳಿಸ್ತಿರ್ತಾರ. ನನ್ ಮಗ್ ಏನೋ ಪ್ರಾಬ್ಲಮ್ ಆಗೋದ್ ಬೇಡ, ಅವ್ನು ಚೆನ್ನಾಗ್ ಓದ್ಲಿ ಅಂತಂದೇಳಿ. ಈಗ ನೀನೇ ಡೈಲಿ ಇಷ್ಟೊಂದ್ ಕನಸ್ ಕಾಣ್ತಿರ್ತಿ, ಇವಾಗ ಎಕ್ಸಾಮ್ ಇನ್ನೂ ಓದ್ತಿರ್ತಿ, ಅವಾಗ ನಾ PSI ಆಗಿದ್ದೀನಿ, PC ಆಗಿದ್ದೀನಿ, KS ಆಫೀಸರ್ ಆಗಿದ್ದೀನಿ, ಇನ್ಯಾವುದೋ ಆಫೀಸರ್ ಆಗಿದ್ದೀನಿ ಅಂತಂದೇಳಿ ಮುಂದ್ ಜೀವನ ಹೆಂಗಿರತ್ತೆ ಅಂತಂದ್ ಹೇಳಿ ನೀ ಡೈಲಿ ಕನಸ್ ಕಾಣ್ತಿರ್ತಿ. ಎಕ್ಸಾಮ್ ಬರ್ದದ್ದ, ಎಕ್ಸಾಮ್ ರಿಸಲ್ಟ್ ಬಂದಿದ್ದ, ನೀ ಸಕ್ಸಸ್ ಆಗಿರೋದು ಎಲ್ಲ ಕನಸ್ ಕಾಣ್ತಿದ್ರ, ಅಲ್ಲಿ ನಿಮ್ಮಪ್ಪ ನಿಮ್ಮವ್ವ ನಿಮ್ ಬಗ್ಗೆ ಎಷ್ಟ್ ಕನಸ್ ಕಾಣ್ತಿರ್ಬೇಕು ಡೈಲಿ. ಆ ಕನಸುಗಳಿಗೇನ್ ಬೆಲೆನೇ ಇಲ್ಲ. ಈ ಒಂದ್ ಪರೀಕ್ಷೆದಾಗ ಫೇಲ್ ಆದಿ, 2 ಪರೀಕ್ಷೆದಾಗ ಫೇಲ್ ಆದಿ, ಅದಕ್ಕೆ ಯಾಕೆ ಆ ಲೆವೆಲ್ ಫೀಲಿಂಗ್? ಒಂದ್ 2-3 ಎಕ್ಸಾಮ್ದಾಗ ಫೇಲ್ ಆದಾಗ ನಿನ್ ಎದಿ ಒಡ್ದು ಹೋಗಿರ್ಬೋದು, ಇನ್ನೇನ್ ಮಾಡ್ಲಪ್ಪ ನನ್ ಜೀವನ ಅಂತಂದೇಳಿ. ಆ ರಿಸಲ್ಟ್ ನೋಡಿ ನಿಮ್ ಊರಾಗ ನಿಮ್ಮ ಅಪ್ಪ ನಿಮ್ಮ ಅವ್ರು ಕೂಡ ಫೀಲ್ ಆಗಿರ್ತಾರಲ್ಲ, ನನ್ ಮಗನ್ ಫೇಲ್ ಆಯ್ತಂತಂದ್ ಹೇಳಿ. ಹಂಗಂತಂದೇಳಿ ಸುಮ್ಕೊಂಡಿರ್ತಾರನ. ಮತ್ತೇನಂತಂದ್ ಹೇಳಿದ್ರ ಹೊಲ್ದಾಗ ಕೆಲ್ಸಕ್ ಹೋಗ್ತಾರ. ನೆನ್ಪಿಟ್ಕೊಳ್ರೋ, ಈ ಸಮಾಜ ಹೆಂಗಂದ್ರ ನಿಮ್ಮನ್ ಕಸದ ತರ ನೋಡ್ತಿರ್ಬೋದು, ಇಲ್ಲ ನಿಮ್ದೆಲ್ಲಾ ರಿಲೇಟಿವ್ಸ್ ಎಲ್ಲ ನಿಮ್ಮನ್ ಕೀಳಾಗಿ ನೋಡ್ತಿರ್ಬೋದು. ಆದ್ರೆ ನಿಮ್ಮ ಅಪ್ಪ ನಿಮ್ಮವಾಗ ನೀವ್ ಯಾವಾಗ್ಲೂ ರಾಜನ. ನೀ ಎಕ್ಸಾಮ್ದಾಗ ಫೇಲ್ ಆಗಿದೆ ಅಂತಂದ್ ಹೇಳಿ ನೀ ಮನಿಗ್ ಬರಾಕ್ ಹೋಗ್ಬೇಡ ಅಂತಂದ್ ಯಾರು ಹೇಳಂಗಿಲ್ಲ ಅಪ್ಪ ಅವಾಗಳು. ಇನ್ನೊಂದ್ಸರಿ ಟ್ರೈ ಮಾಡಿ, ಎಕ್ಸಾಮ್ ಕ್ಲಿಯರ್ ಆಗತ್ತ ಅಂತಾನೆ ಹೇಳ್ತಾರ. ನೀ ಒಂದ್ ಎಕ್ಸಾಮ್ದಾಗ ಫೇಲ್ ಆಗಿದೆ ಅಂತಂದ್ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ನಿನ್ ಫೇಲ್ಯೂರ್ ಅಲ್ಲ, ನೀ ಆ ಎಕ್ಸಾಮ್ ಪ್ರಾಪರ್ ಆಗಿ ಪ್ರಿಪೇರ್ ಆಗಿಲ್ಲ ಅಂತಂದ್ ಅಷ್ಟ ಅರ್ಥ. ನಿಂಗ್ ಅಳ್ಬೇಕನಿಸ್ತಂದ್ರ ಅತ್ ಬಿಡು ಒಂದ್ಸರಿ. ಆದ್ಮೇಲೆ ಏನಂತಂದ್ ಹೇಳಿದ್ರೆ, ಇನ್ನೂ ಹಂಗ ಇರ್ಬೇಕು ಅನ್ಕೊಂಡಿನೋ ಅಥವಾ ಮುಂದ್ ಚೇಂಜ್ ಆಗ್ಬೇಕು ಅನ್ಕೊಂಡಿ ಅಂತಂದ್ ಹೇಳಿದ್ರೆ ಆಗೇ ಬಿಡಿ. ಇವಾಗ ನೆನ್ಪಿಟ್ಕೋ ದೋಸ್ತ, ಈ ಸಮಾಜಕ್ಕೆ ನಿನ್ ಕಣ್ಣೀರ್ ಕಾಣಿಸಂಗಿಲ್ಲ. ನೀ ಎಷ್ಟ್ ಕಷ್ಟ ಪಡ್ತಿ ಅದ್ ಯಾರಿಗೂ ಅರ್ಥ ಆಗಂಗಿಲ್ಲ. ನೀ ಸೋತ್ರ ಇಡೀ ಪ್ರಪಂಚ ಎಲ್ರು ಸೇರ್ಬಿಟ್ಟು ನಿನ್ ಕಾಲ್ ಹಾಕಿ ತುಳಿತಾರ ಹೊರತು ಯಾರು ಕೂಡ ನಿನ್ಗೆ ಯಾರು ಹೆಲ್ಪ್ ಮಾಡಂಗಿಲ್ಲ. ಅದ ನೀನ್ ಗೆದ್ದ ಬಾ,
ಕೈಯಲ್ಲಿ ಒಂದು ಆರ್ಡರ್ ಕಾಪಿ ಹಿಡ್ಕೊಂಬ. ಅವಾಗ ಇಡೀ ಊರ ಎಲ್ಲ ಕೊಂಡಾಡ್ದೈತಿ ನೀನು. ಅವಂಗ್ ಜಾಬ್ ಆಯ್ತು ಅಂತಂದೇಳಿ ಅದ್ರ ಹಿಂದ್ ಏನೇನಾಗೈತೆ ಅಂತಂದೇಳಿ ಯಾರು ಥಿಂಕ್ ಮಾಡಂಗಿಲ್ಲ. ನಿಮ್ಮಪ್ಪ ನೋಡಲ್ಲಿ ವಯಸ್ಸಾಗಿತ್ತು ಅವಂಗ, ಇನ್ನು ಎಷ್ಟಂತ ದುಡಿಬೇಕ ಅವ. ನೀ ದುಡ್ದ ನೀ ಜಾಬ್ ಆಗಿ ಅವ್ನ್ ಸಾಕ್ಬೇಕ. ನೀ ಇಲ್ಲಿ ದೋಸ್ತುಗಳ ಜೊತೆ ಕುತ್ಕೊಂಡ ಮಜಾ ಮಾಡ್ಕೊಂಡ ಕೈಕಾಲೆಲ್ಲ ಅಳಿಗಾಡ್ಸಕತ್ತಿ. ಅವಂಗಲ್ಲಿ ವಯಸ್ಸಾಗಿ ಕೈಕಾಲ ನಡಗಾಕತ್ತಾವ. ಹೊಲ್ದಾಗ ಕೆಲ್ಸ ಮಾಡಕ್ಕಾಗದ ಸುಸ್ತಾಗಿ ಎಲ್ ಕೆಲಸ ಮಾಡ್ತಿರ್ತಾನ ಅಲ್ಲೇ ಕುಂಡಿರ್ತಿರ್ತಾನ. ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬೇಡ, ಸ್ಟಡಿ ಮಾಡಿ ಹೇಳು. ಇಷ್ಟೆಲ್ಲಾ ಹೇಳಿದ್ಮೇಲೂ ನಿನ್ಗೆ ಎಚ್ಚರ ಆಗ್ಲಿಲ್ಲ, ನಿನಗ್ ಫೀಲ್ ಆಗ್ಲಿಲ್ಲ, ನಾ ಸ್ಟಡಿ ಮಾಡ್ಬೇಕಂತ ಅನ್ಸ್ಲಿಲ್ಲ ಅಂತಂದ್ ಹೇಳಿದ್ರ ಬಿಟ್ಬಿಡೇನ್ ಸಾಕ್. ಯಾವ ಕ್ಷಣಕ್ಕೋಸ್ಕರ ಕಾಯಕತಿ ಅನ್ನೋದು ಗೊತ್ತಿಲ್ಲ. ಸ್ಟಾಪ್ ಮಾಡು, ಮನಿಗ್ ಹೋಗು, ಹೇಳ್ಬಿಡು ನನ್ ಕಡೆ ಆಗುದಿಲ್ಲ, ನಂಗ್ ಜಾಬ್ ಹಿಡಿಯಕ್ ಆಗುದಿಲ್ಲ, ನಂಗೆ ಓದಾಕ ಆಗುದಿಲ್ಲ ಅಂತಂದೇಳಿ. ಹುಡ್ಸಿದಾರ ಅನ್ಮಕ್ ಹೆಂಗೋ ಸಾಕ್ತಾರಲ್ಲ, ಒಪ್ಕೊಂಬಿಡ್ ನಿನ್ ಸೋಲ್ನ, ಮನಸ್ಫೂರ್ತಿಯಾಗಿ ಒಪ್ಕೊಂಬಿಡ್. ಇಲ್ಲ ನಾನ್ ಚೇಂಜ್ ಆಗ್ತೀನಿ, ನಾ ಸ್ಟಡಿ ಮಾಡ್ತೀನಿ ಅಂತ ಅನ್ಕೊಂಡ್ರ ಸ್ಟಾರ್ಟ್ ಮಾಡಿ, ಇವಾಗ ಸ್ಟಾರ್ಟ್ ಮಾಡು. ಕೈಕಾಲ್ ಮುಖ ತೊಳ್ಕೊ, ಹೊಸದಾಗ ಓದಾಕ್ ಸ್ಟಾರ್ಟ್ ಮಾಡು. ಟಾಪಿಕ್ ಅರ್ಥ ಆಗ್ಲಿಲ್ಲ, ಹೊಸದಾಗಿರೋ ಟಾಪಿಕ್ ಓದ್. ನಿಂಗ್ ನಿದ್ದೆ ಬರಾಕತ್ತಿತ್ತು, ಕೈಕಾಲ್ ಮುಖ ತೊಳ್ಕೊಂಡ್ ಮತ್ ಹೊಸದಾಗಿ ಸ್ಟಾರ್ಟ್ ಮಾಡಿ ಓದಾಕ್. ಇಲ್ರಿ ನನಗ್ ಬಾಳ ತ್ರಾಸಾಗೈತೆ, ನನಗ್ ಆಗುದಿಲ್ಲ, ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ಜಳಕ ಮಾಡು, ದೇವಸ್ಥಾನಕ್ ಹೋಗು, ಮತ್ ಹೊಸದಾಗಿ ಓದಾಕ್ ಸ್ಟಾರ್ಟ್ ಮಾಡು. ಇಲ್ರಿ ಲೈಫ್ನಾಗ ಏನ್ ಮಾಡ್ಬೇಕಂತ ಅರ್ಥ ಆಗವತ್ರಿ ಅಂತ ಅನ್ಕೊಂಡ್ರ ಬಸ್ ಸ್ಟ್ಯಾಂಡ್ ಹೋಗು, ಇಲ್ಲ ರೈಲ್ವೆ ಸ್ಟೇಷನ್ ದಾಗ ಹೋಗು, ಒಂದ್ ಅರ್ಧ ತಾಸ್ ಕೂತ್ ಎಲ್ರನ್ನೂ ನೋಡು ಜೀವನ ಹೆಂಗೈತೆ ಅಂತಂದೇಳಿ ಗೊತ್ತಾಗತ್ತ ಅಲ್ಲಿ. ಆಮೇಲೆ ನಿನ್ ಲೈಫ್ ಹೆಂಗಿರತ್ತಂತ ಊಹೆ ಮಾಡ್ಕೊ, ಅಲ್ಲಿ ಎಲ್ಲಾ ತರ ಫೀಲಿಂಗ್ ಬರುತ್ತ. ಆಮೇಲೆ ಮತ್ ಹೊಸದಾಗಿ ಸ್ಟಾರ್ಟ್ ಮಾಡು. ಟ್ರೈ ಮಾಡು ಒಂದ್ಸರಿ, ನಿನಗೋಸ್ಕರ ಟ್ರೈ ಮಾಡು. ಆಗ್ಲಿಲ್ಲ ಒಂದ್ಸರಿ ನಿಮ್ಮ ಅವ್ವಗೋಸ್ಕರ ಟ್ರೈ ಮಾಡು, ಅವಾಗೂ ಆಗ್ಲಿಲ್ಲ ನಿಮ್ ಅಪ್ಪನ್ಗೋಸ್ಕರ ಟ್ರೈ ಮಾಡು, ಅವಾಗೂ ಆಗ್ಲಿಲ್ಲ ನಿನ್ ಫ್ಯಾಮಿಲಿಗೋಸ್ಕರ ಇನ್ನೊಂದ್ಸರಿ ಟ್ರೈ ಮಾಡು. ಬಿಡಾಕ್ ಹೋಗ್ಬೇಡ. ನಿನಗ್ ರೆಸ್ಟ್ ಮಾಡ್ಬೇಕ್ ಅನ್ಸಾಕತೈತಿ, ಮಜಾ ಮಾಡ್ಬೇಕ್ ಅನ್ಸಾಕತೈತಿ ಅಂದ್ರೆ ಒಂದ್ಸಾರಿ ನಿಮ್ ಅಪ್ಪನ ಬಗ್ಗೆ ಥಿಂಕ್ ಮಾಡ. ನಿಮ್ ಅಪ್ಪ ಹೆಂಗ್ ಕೆಲಸ ಮಾಡ್ತಾ ಅಂತಂದೇಳಿ ರೆಸ್ಟ್ ಇಲ್ದ ಮತ್ ಟ್ರೈ ಮಾಡ, ಬಿಡಾಕ್ ಹೋಗ್ಬೇಡ.